ನಿರ್ಮಾಣ ಮಾಡಬೇಕಂತೇಳಿ ಎಲ್ಲ ನಾಯಕರ ಪರವಾಗಿ ನಿಮಗೆ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಈಗಾಗಲೇ 2014 ನಂತರ ಅವ್ರು ನನ್ನ ಬಂದ ದಾರಿ ಬಗ್ಗೆ ಬಹಳಷ್ಟು ಜನ ಹೇಳಿದರು. ದುಡಿದಾಗಿ ನಡೆದವರು ಏನೇನೋ ವಚನ ಕೊಟ್ಟರು, ಏನೇನೋ ಮಾತು ಕೊಟ್ಟರು, ಒಂದು ಮಾತನ್ನು ಉಳಿಸ್ಕೊಂಡಿಲ್ಲ ಅಂತೇಳಿ ನಮ್ಮ ಅನೇಕ ಸ್ನೇಹಿತರು ಹೇಳಿದರು. ಎಲ್ಲ ಏನೇನು ಮಾತು ಕೊಟ್ಟಿದ್ರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಮಾಧ್ಯಮದ ಗೆಳೆಯರಿಗಂತೂ ಬಹಳ ಗೊತ್ತಿದೆ. 2014 ಆಯ್ಕೆ ಆಗುವ ಮುಂದೆ ಅವ್ರು ಹೇಳಿದ್ರು, ಕಾಂಗ್ರೆಸ್ನವರು ಇಷ್ಟು ವರ್ಷ ದೇಶ ಆಳಿ ಬಹಳಷ್ಟು ಹಣ ಮಾಡಿ ಸ್ವಿಸ್ ಬ್ಯಾಂಕ್ನಾಗ ಹಣ ಇಟ್ಟಿದಾರ, ಕಪ್ಪವನ್ನ ವಾಪಸ್ ತಂದು ಪ್ರತಿಯೊಬ್ಬ ಮತದಾರರ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡ್ತೇವೆ ಅಂತಂದ್ರೆ ₹1 ವಾಪಸ್. ಕಾಂಗ್ರೆಸ್ನವರು ಅಪಾರ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಯಾರಿಗೂ ಒಂದು ಪೈ ಕೂಡ ಕೊಡುವಂತಾಗಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಈಗ 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದಾರ ಸನ್ಮಾನ್ಯ ಮೋದಿ ಅವರು. ನೀವು ನಿಮ್ಮ ಅವಗಾಹಕ್ಕೆ ನಾನು ಬಿಡ್ತೇನೆ, ನಿಮ್ಮ ಅವಗಾಹನೆಗಾಗಿ ನಾನು ಬಿಡ್ತೇನೆ. ಇವತ್ತು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ತಲೆ ತಿನ್ನುವಂತ ಒಂದು ಪ್ರಡಂಭೂತವಾದಂತ ಸಮಸ್ಯೆಯಾಗಿ ಇವತ್ತು ಪರಿಣಮಿಸಿದೆ. ಹೇಳಿದ್ರು ರೈತರಿಗೆ ನಿಮ್ಮ ಆದಾಯ ದುಪ್ಪಟ್ಟು ಮಾಡ್ತೀನಂದ್ರು. ಆದಾಯ ದುಪ್ಪಟ್ಟಾಗಿಲ್ಲ, ಸಾಲ ದುಪ್ಪಟ್ಟಾಗಿದೆ. ಇದು ಮುದುವಳ್ಳೆಲ್ಲ ಕೃಷಿಕರನ್ನು ಬಂದಿದಂತ, ಪ್ರಗತಿಪರ ರೈತರನ್ನು ಬಂದಿದಂತ, ಕೃಷಿಗೆ ಪ್ರಾಧಾನ್ಯತೆ ಕೊಟ್ಟಂತ ಈ ತಾಲೂಕು ಯಾವ ರೈತರ ಸ್ಥಿತಿಗತಿ ಸುಧಾರಣೆ ಆಗಿದೆ. ಏನು ಎಲ್ಲಷ್ಟು ರೈತ ಪರ ಇದೆ. ರೈತರಿಗೆ ರಾಜ್ಯದಲ್ಲಿರ್ತಕ್ಕಂಥ ಭಾಜಪ ಸರ್ಕಾರ ಆಗಲಿ, ಕೇಂದ್ರದಲ್ಲಿರುವಂತ NDA ಗೌರ್ಮೆಂಟ್ ಆಗಲಿ, ರೈತರು ಒಂದು ಪೈ ಕೂಡ ಸಾಲ ಮನ್ನಾ ಮಾಡಿಲ್ಲ. ಆದರೆ ನಾವು 2013 ನಾನು ಒಂದು ಮಂತ್ರಿ ಇದ್ದೆ, ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಪ್ರತಿಯೊಬ್ಬ ರೈತರಿಗೆ 50,000 ರೂಪಾಯಿ ಸಾಲ ಮನ್ನಾ ಮಾಡಿ ನಿಮಗೆಲ್ಲ ಕೊಡ್ತೇವೆ. ತದನಂತರ ನಮ್ಮ ಸಹಾಯದಿಂದ, ನಮ್ಮ ಸಹಕಾರದಿಂದ, ನಮ್ಮ ಬೆಂಬಲದಿಂದ ಅಧಿಕಾರಕ್ಕೆ ಬಂದಂತ ಸಮ್ಮಿಶ್ರ ಸರ್ಕಾರದಲ್ಲಿ ಪ್ರತಿಯೊಬ್ಬ ರೈತರಿಗೆ, ಪ್ರತಿಯೊಬ್ಬ ಸಾಲಗಾರ ರೈತರಿಗೆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ನಾ ಕೇಳ್ತೀನಿ, ಅವನು ಮೇಲ್ಮನೆಯ ವಿರೋಧ ಪಕ್ಷ ನಾಯಕರಿದ್ದಾಗ ಒಂದು ಚರ್ಚೆ ಬಂತ ನಮ್ಮ ಮೇಲ್ಮನೆಯಲ್ಲಿ. ಶ್ರೀಮಾನ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ರು. ಯಡಿಯೂರಪ್ಪನವರೇ ರೈತರು ಬಹಳ ಕಷ್ಟದಲ್ಲಿದ್ದಾರೆ, ಬರಗಾಲದ ಬವಣೆಯಲ್ಲಿದ್ದಾರೆ, ನೀವು ರೈತರ ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರೆ ನಾನು ನನ್ನ ಕಚೇರಿಯಲ್ಲಿ ನೋಟ್ ಪ್ರಿಂಟ್ ಮಾಡುವ ಮಷೀನ್ ಇಟ್ಟಿಲ್ಲ ಅಂತ ಹೇಳಿದರು. ಆದರೆ ನಮ್ಮ ಸರ್ಕಾರ ರಾಜ್ಯದಲ್ಲಿರಲಿ, ದೇಶದಲ್ಲಿರಲಿ ಯಾವಾಗಲೂ ರೈತರ ಪರ ಇರ್ತಕ್ಕಂಥ ಸರ್ಕಾರ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವಿಶ್ವದ ಖ್ಯಾತ ಆರ್ಥಿಕ ತಜ್ಞರು ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ದೇಶ ಬರಗಾಲದಿಂದ ಬಳಲುವಂತ ಒಂದು ಪ್ರಸಂಗದಲ್ಲಿ 74,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ. ಇವರು ಯಾವ ಸಾಲ, ರೈತರ ಸಾಲ ಮನ್ನಾ ಮಾಡಿಲ್ಲ. ಇವರು ಯಾವ ಸಾಲ ಮನ್ನಾ ಮಾಡಿದಾರಂದ್ರೆ ಅದಾನಿ ಅಂಬಾನಿ ಅಂತ ಕಾರ್ಪೊರೇಟ್ ಕುಳಗಳ ಸಾಲ ಮನ್ನಾ 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ. 14 ರೂಪಾಯಿ ಆದರೂ ರೈತರ ಸಾಲ ಮನ್ನಾ ಮಾಡ್ಬೇಕಲ್ಲ. ನೀವು ಕಡಿಮೆ ಜಾಗದಲ್ಲಿ ಮಾಧ್ಯಮಗಳೇ ನೀವೆಲ್ಲ ನಮ್ಮ ಪರ ಬರೀತೀರಿ, ಆದ್ರೆ ಏನಾಗಿತ್ತು ವ್ಯವಸ್ಥೆ ನಿಮ್ಮ ನ್ಯಾಯಾಲಯದಲ್ಲ. ಅವರು ಬಿಜೆಪಿ ಅವರೆಲ್ಲ ಅವರು ಮುಖ ಮಾಡಿಬಿಟ್ಟಿದ್ದಾರೆ. ನೋವು ಮಾಡ್ಕೋಬೇಡ್ರಿ. ಈಗ ಹೆಂಗ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪ್ರಮುಖ ಅಂಗಗಳ ಪ್ರಜಾಪ್ರಭುತ್ವ ಅಷ್ಟೇ ಪ್ರಮುಖವಾದಂಥ ಅಂಗ ಪತ್ರಿಕಾ ರಂಗ ಅಂತ ನಾನು ನಂಬಿಕೆ ಇತ್ತು. ನಿಮ್ಮ ಮೇಲೆ ಬಹಳ ವಿಶ್ವಾಸ ಇದೆ. ನೀವು ನಮ್ಮ ವಿಚಾರಗಳನ್ನ ಮನಸ್ಸಿಗೆ ಬಿಡ್ತಾವ, ನಿಮ್ಗೆ ಅಪೀಲ್ ಆಗತ್ತೆ. ಆದ್ರೆ ನೀವು ಬಂದದ್ದು ಪೇಪರ್ನಾಗ ಹೋಗುದು ಹೋಗ್ತಾರಲ್ಲ, ಆ ದೃಷ್ಟಿಯಿಂದ ನಾನು ಬಹಳ ಲಂಬಿಸ್ಲಿಕ್ಕೆ ಹೋಗುದಿಲ್ಲ. ಆಮೇಲೆ 2014 NDA ಗೌರ್ಮೆಂಟ್ ಶ್ರೀಮಾನ್ ಮೋದಿ ಅವರು ಪ್ರಧಾನಮಂತ್ರಿ ಆದ ಕೂಡಲೇ ಕಾಂಗ್ರೆಸ್ನವರು ಇಷ್ಟು ವರ್ಷ ದೇಶ ಆಳಿ ಬರಬಾರ ಮಾಡಿ ಹೋದ್ರು ಅಂತ ಹೇಳ್ತಿದ್ರು. ಇದೀಗ ನಮ್ಮ ಅಜಯ್ ಕುಮಾರ್ ಸರ್ನಾಯಕ್ ಮೋದಿ ಅವರ ಜನ್ಮ ತಾರೀಕು ಹುಟ್ಟಿದ ವರ್ಷ 1950. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947 ಆಗಸ್ಟ್ 15ರಂದು. ಮೋದಿ ಅವರು ಹುಟ್ಟಿದ್ದಿಲ್ಲ, ಅವ್ರು ಹುಟ್ಟಿದ ಮೊದಲು ಏನೇನು ಇದೆಯಲ್ಲ ಅಂದಂಗಾಯ್ತು. ಬಲಿಷ್ಠ ಬ್ರಿಟಿಷರು ಗುಲಾಮಗಿರಿಯಲ್ಲಿ ಭಾರತ ಸಿಕ್ಕೊಂಡು ನರಳುತ್ತಿದ್ದು, ಸೂರ್ಯ ಮುಳುಗಿದ ಸಾಮ್ರಾಜ್ಯ ಅನ್ನುವಂಥ ಬ್ರಿಟಿಷರು
ಜನಸಂಘ ಅಂತ ಪದ್ಧತಿ ಬಹಳ ಮಂದಿ ಯುವಕರಿಗೆ ಗೊತ್ತಿರಾಗಿಲ್ಲ. ನಂತರ ಭಾರತೀಯ ಜನತಾ ಪಕ್ಷವಾಗಿ ಬದಲಾವಣೆ ಆಯಿತು. ಇವು ಪಕ್ಷದ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಹಿಡಿತದಲ್ಲಿ, ಅವರ ಮುಖಂಡತ್ವದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಕಾಂಗ್ರೆಸ್ಸಿಗರು, ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬಲಿಷ್ಠ ಬ್ರಿಟಿಷರನ್ನು ದೇಶದಿಂದ ಹೊರದೂಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಪಕ್ಷ ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ. ಬಹಳ ಮಂದಿ ಮೋದಿ ಅವರು ಬಹಳ ಸ್ವಾತಂತ್ರ್ಯ ಬಂದು ಅವ್ರಿಗೆ ಇತಿಹಾಸನ ಗೊತ್ತಿಲ್ಲ. ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷ್ ನಮ್ಗೆ ಸರಳವಾಗಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಬ್ರಿಟಿಷರ ಲಾಠಿಯೇ ಬೂಟಿನೇ ರುಚಿಗೊಂಡಿರೋ 1885ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿದೆ. ಈಗ 139 ವರ್ಷಗಳಿಂದ ಸ್ಥಾಪನೆ ಆಗಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದಂತ ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಎಲ್ಲ ಹಿರಿಯರು, ನಮ್ಮ ಪೂರ್ವಜರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಲಾಠಿಯೇಟು ಬೂಟಿನೇಟು ರುಚಿಗೊಂಡಿದ್ದಾರೆ. ದೀರ್ಘಕಾಲ ಜೈಲುವಾಸವನ್ನು ಅನುಭವಿಸಿದ ನಮ್ಮ ಹಿರಿಯರು, ನಮ್ಮ ಪೂರ್ವಜರು. ಅಷ್ಟೇ ಅಲ್ಲ, ಬೀದಿ ಬೀದಿಯಲ್ಲಿ ಏರ್ಪಡಿಸಿದಂತಹ ನೇರಗಂಬವನ್ನು ಒಂದೇ ಮಾತನ್ನು ನೇರಗಂಬ ಏರಿದ್ದಾರೆ. ಇಷ್ಟು ದೊಡ್ಡ ತ್ಯಾಗ ಬಲಿದಾನ ಮಾಡಿದ್ದಾರೆ. ಅಂದಾಜು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಮ್ಮ ಕಾಂಗ್ರೆಸ್ಸಿಗರು 12 ಲಕ್ಷ ಕಾಂಗ್ರೆಸ್ಸಿಗರು ದೇಶಕ್ಕಾಗಿ ಆತ್ಮಾರ್ಪಣೆ ಮಾಡಿಕೊಂಡಿದ್ದಾರೆ. 12 ಲಕ್ಷ ಜನ, ಒಬ್ಬರಲ್ಲ ಇಬ್ಬರಲ್ಲ. ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಈ ದೇಶದ ಭದ್ರತೆ, ದೇಶದ ಅಖಂಡತೆ, ದೇಶದ